ಇದ್ರ ಜೊತೆ ಸರ್ ಭದ್ರಾವತಿ ಶಾಸಕ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅಲ್ಲ ನೋಡ, ನಮ್ಮ ಕೆಲವರು ಹೇಳ್ತಾರೆ ಪುನರ್ಜನ್ಮ ಇದೆ ಅಂತಾರೆ, ಕೆಲವರು ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಟ್ರೇಲ್ ಯಾಕೆ ನೋಡೋದು? ಇವಾಗೆ ಕನ್ವರ್ಟ್ ಆಗ್ಬೋದು ಅವರು. ಇವಾಗೆ ಅವರು ಏನು ಒಂದು ಅಫಿಡವಿಟ್ ₹100 ಪೇಪರ್ ತಗೊಂಡು ಒಂದು ಅಫಿಡವಿಟ್ ಹಾಕ್ಬಿಟ್ಟು ಹೆಸರು ಬದಲಾವಣೆ, ಧರ್ಮ ಬದಲಾವಣೆ ಎಲ್ಲ ಮಾಡ್ಕೊಂಬಿಡ್ಬೋದು. ಅವರು ಆರಾಮ್ಸೆ ಮಾಡ್ಕೊಬೋದು. ಅದಕ್ಕೆ ಯಾರು ಅಡೆತಡೆ ಇಲ್ಲ. ಆ ಹೆಸರಲ್ಲೇ ಅವರು ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು. ಆರಾಮ್ಸೆ ಸ್ಪರ್ಧೆ ಮಾಡಿ ಆರಾಮ್ಸೆ. ಇವಾಗ ಏನು ಓಟ್ ಬರ್ತಾ ಇದೆ ಅದಕ್ಕೆ 100ರಷ್ಟು ಓಟ್ ಹೆಚ್ಚು ಬರ್ತೈತೆ ಅವ್ರಿಗೆ. ಹಂಗೆ ಹೋಗಿ ರಸ್ತೆಯಲ್ಲೇ ಒಂದು ಬಟ್ಟೆ ಹಾಸ್ಬಿಟ್ಟು ರಸ್ತೆಯಲ್ಲೇ ಒಂದು ನಮಾಜು ಕೂಡ ಮಾಡ್ಬಿಡ್ಬೋದು. ಅವಾಗ ಇನ್ನೂ ಕನ್ಫರ್ಮ್ ಆಗೋತತೆ. ಯಾರ್ದು ಅಭ್ಯಂತರ ಇಲ್ಲ ಅವ್ರದ್ದು. ಅದನ್ನು ಯಾಕೆ ಅವರು ಸುತ್ತಿ ಬಳಸಿ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಈಗ ಅದಕ್ಕೆ ತ್ಯಾಪೆ ಹಾಕಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆನೇ ಬರಲ್ಲ. ಹೇಳಿದ್ದೀರ ಮಾಡಿ, ಯಾರು ತಡೆಯಲ್ಲ. ನಿಮ್ದು ನಮ್ಗೆ ಗೊತ್ತಿದೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರ ಮನಸ್ಥಿತಿನೂ ಇದೇ ಆಗಿದೆ ಅಂತ ಅನ್ಸ್ಬಿಟ್ಟಿದೆ ನಮಗೆ. ಕಾಂಗ್ರೆಸ್ಸಿನ ಎಲ್ಲ ಶಾಸಕರು 36 ಜನನೋ ಏನೋ ಇದಾರಲ್ಲ, ಅವರೆಲ್ಲರ ಮನಸ್ಸಲ್ಲೂ ಇದೇ ಇರೋದು ಅಂತ ಅನ್ಸ್ಬಿಟ್ಟಿದೆ ನಮಗೆ. ಯಾವಾಗ ಟಿಪ್ಪು ಜಯಂತಿ ಮಾಡಿದ್ರು, ಯಾವಾಗ ಚಾಮುಂಡೇಶ್ವರಿ ನಮ್ದಲ್ಲ, ದೇವರು ಹಿಂದೂಗಳದಲ್ಲ ಅಂತ ಹೇಳಿದ್ರು, ಯಾವಾಗ ಧರ್ಮಸ್ಥಳವನ್ನ ಹಲ್ಲೆ ಮಾಡಿದ್ರಿ, ಧರ್ಮಸ್ಥಳದ ಮೇಲೆ ಸಿಕ್ ಜಾಗದೆಲ್ಲ ಅಗದಾಕ್ಬಿಟ್ರಿ, ಅವತ್ತೇ ನಿಮ್ಮ ಬಂಡವಾಳ ಇಡೀ ದೇಶಕ್ಕೆ, ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೂ ತಲುಪಿಡಿದೆ. ಅದು ಸ್ಯಾಂಪಲ್ ಇವಾಗ ಭದ್ರಾವತಿ ಶಾಸಕರು ಧೈರ್ಯವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಳಿದ 135 ಜನ ಯಾವಾಗ ಹೇಳಿಕೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀರಿ ನಾವು ಅಷ್ಟೇ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಅಲ್ಲಿದೆ. ಇಲ್ಲಿ ಸರ್ಕಾರ ಇರೋದು ಇವತ್ತು ಒಂದು ರೀತಿ ತಾಲಿಬಾನ್ ಸರ್ಕಾರ. ಇದು ಆ ತಾಲಿಬಾನ್ ಡೈರೆಕ್ಷನ್ಸ್ ಏನು ಬರ್ತದೋ ಅದರ ಮೇಲೆ ನಡೀತಾ ಇದೆ ಈ ಸರ್ಕಾರ. ಇದರಲ್ಲಿ ಯಾರಿಗೂ ಡೌಟ್ ಇಲ್ಲ, ಯಾರಿಗೂ ಡೌಟ್ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಈ ಸೋಲಿನ ಮೇಲೆ ಸೋತು 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 ಅವ್ರಿಗೊಂಥರ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ಈಗ EVM ಬೇಡ, ಬ್ಯಾಲೆಟ್ ಪೇಪರ್ ಬೇಕು ಅಂತ. ಅಲ್ಲ, ನಾನು ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲಪ್ಪ, ಬ್ಯಾಲೆಟ್ ಪೇಪರೇ ಇದ್ದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ, ಅಂದರೆ ಅವರು ಹಿಂದೆ ಇದ್ದಾಗ ಇದ್ದಿದ್ದು ಬ್ಯಾಲೆಟ್ ಪೇಪರೇ. ಆ ಬ್ಯಾಲೆಟ್ ಪೇಪರಿಂದ EVMಗೆ ಬದಲಾವಣೆ ಮಾಡಿದ್ದು ಯಾರು? ಅವ್ರನ್ನ ಬದಲಾವಣೆ ಮಾಡೋರನ್ನ ನೀವು ಜ್ಞಾನಿ ಅಂತ ಹೇಳ್ತಿರೋ, ಮುಟ್ಟಾಳ ಅಂತ ಹೇಳ್ತಿರೋ, ಅದನ್ನ ಯೋಚನೆ ಮಾಡಿಕೊಳ್ಳಿ. ನಾನು ಹೇಳಕ್ ಹೋಗಲ್ಲ ಈ ಪದನ. ಅದನ್ನು ಯಾರು ಮಾಡಿದ್ರು? ಇದೇ ನಿಮ್ಮ ಕಾಂಗ್ರೆಸ್ ಇದ್ದಾಗೆ EVM ನನಗಿರೋಂಥ ಮಾಹಿತಿ ಪ್ರಕಾರ ರಾಜೀವ್ ಗಾಂಧಿಯಿಂದ ಶುರುವಾಗಿ ಮನಮೋಹನ್ ಸಿಂಗ್ ಬರೋ ಅಷ್ಟರಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದು EVM ಬಂತು. ಅವಾಗ ಯಾಕೆ ಬಾಯಿಗೇನು ಬಟ್ಟೆ ತುರ್ಕೊಂಡಿದ್ರೆ? ಅವಾಗ ಯಾಕೆ ಮಾತಾಡಿಲ್ಲ ಮನಮೋಹನ್ ಸಿಂಗ್ ಅವರು, ರಿಮೋಟ್ ಕಂಟ್ರೋಲ್ ಸೋನಿಯಾ ಗಾಂಧಿ ಅವರು? ಅವಾಗ ಯಾಕೆ ಮಾತಾಡಿಲ್ಲ? ಅವಾಗ ಬ್ಯಾಲೆಟ್ ಪೇಪರೇ ಬೇಕು, EVM ಬೇಡ ಅಂತ ಯಾಕೆ ಹೇಳಿಲ್ಲ? 2 ಎಲೆಕ್ಷನ್ ಗೆದ್ರಲ್ಲ ನೀವು. EVM ಮಾಡಿದ್ಮೇಲೆ ಮನಮೋಹನ್ ಸಿಂಗ್ ಅವರು 2 ಎಲೆಕ್ಷನ್ ಗೆದ್ರಿ. ಅವಾಗ ಸರಿ ಇತ್ತಾ? ಅವಾಗ EVM ಸರಿ ಇತ್ತು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇತ್ತು. ಈಗ ಬ್ಯಾಲೆಟ್ ಪೇಪರ್ ಅಂತ ಹೇಳ್ತಾ ಇದ್ದೀರ. ನೀವು ಬ್ಯಾಲೆಟ್ ಪೇಪರನ್ನ ಮಾಡಗಲಿ, ಬುಲೆಟ್ ಪೇಪರನ್ನ ಮಾಡಗಲಿ, ನಮ್ದೇನು ಸಮಸ್ಯೆ ಇಲ್ಲ. ಈಗ ಬ್ಯಾಲೆಟ್ ಪೇಪರ್ ಉಪರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಮಾಡಿದ್ರಲ್ಲಪ್ಪ, ನಿಮ್ದು 15 ಕಾಂಗ್ರೆಸ್ ಅವರು ಬಿಜೆಪಿಗೆ ಓಟ್ ಹಾಕ್ಬಿಟ್ರಲ್ಲ, ಏನ್ ಮಾಡ್ತೀರಿ ಈಗ ಹೇಳಿ? 15 ಜನ ಕಾಂಗ್ರೆಸ್ INDA ಕಾಂಗ್ರೆಸ್ 15 ಜನ ಬಿಜೆಪಿಗೆ ಓಟ್ ಮಾಡಿಬಿಟ್ರು. ನಿಮ್ಮ ಬ್ಯಾಲೆಟ್ ಪೇಪರ್ ಕತೆ ಗೊತ್ತಾಯ್ತಲ್ಲ ಏನು ಅಂತ. ಇದೇ ಆಗೋದು ಮುಂದೇನೂ ಕೂಡ. ಆಮೇಲೆ ಸೋತ್ ಬಿಡ್ತೀರಾ. ನೆಕ್ಸ್ಟು EVM ಆಯಿತು, ಬ್ಯಾಲೆಟ್ ಪೇಪರಲ್ಲೂ ಇವಾಗ ಸೋತ್ರಿ, ಉಪರಾಷ್ಟ್ರಪತಿ ಎಲೆಕ್ಷನ್ ಸೋತ್ರಿ. ನೆಕ್ಸ್ಟ್ ಯಾವುದು ಹುಡುಕ್ತೀರಾ? ನೆಕ್ಸ್ಟ್ ಹೆಬ್ಬೆಟ್ ಹಾಕೋದೇನ ಹುಡುಕ್ತೀರಾ? ಹೆಬ್ಬೆಟ್ ಪೇಪರ್, ಹೆಬ್ಬೆಟ್ ಬ್ಯಾಲೆಟ್ ಪೇಪರ್ ಅಂತ ಹುಡುಕ್ರಿ. ಇದಾಗೋಯ್ತು. ಈಗ EVM ಆಯಿತು, ಬ್ಯಾಲೆಟ್ ಪೇಪರ್ ಆಯಿತು, ನೆಕ್ಸ್ಟ್ ಹೆಬ್ಬೆಟ್ ಪೇಪರ್ ಹುಡುಕ್ರಿ ಯಾವ್ದಾನ ಒಂದು.